शेषानः यदन्नेनातिरोहति एतावानस्य महिमा अतो जायागुं च पूरुषः पादो अस्य भवत्पुनः तदा विश्वन्यङ्क्रामतो सासनाननेमहे तस्माविराडजायत विराजो अधिपूरुषः स जातो अच्चरिच्यत पश्चात् भूमि। जय मंगलम जय नमः पार्वती शरणो शंकर चतुर्लिंग महाराज की जय। ग्रुप फोटो ಬರ್ವೆ ಈಗ याम्बवे नमः ओम पिनाकिने नमः शेखराय नमः वामदेवाय नमः वीरपाक्षाय नमः प्रवर्तिने नमः नीललोहिताय नमः शंकराय नमः शूलपाणिये नमः खट्वांगिने नमः लिंगेश्वराय नमः षडक्षरी शिवाय सिद्धरामेश्वराय नमः पूज्य श्री मुरुघराजेन्द्राय नमः बसवेश्वराय नमः जय मंगलम जय नमः पार्वतीश्वर गुरुवे सर्वलोक सर सिद्धू सर क्या रहा ಪಬ್ಲಿಕ್ ಶಾಲೆಯ ವತಿಯಿಂದ ಪರಮ ಪೂಜ್ಯರಿಗೆ ತುಲಾಭಾರ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯವಿಟ್ಟು ಅತಿಥಿ ಮಹೋದಯರನ್ನು ಹೊರತುಪಡಿಸಿ ಉಳಿದವರು ವೇದಿಕೆಯಿಂದ ಕೆಳಗೆ ಹೋಗಬೇಕು. ಕಾರಣ ಏನಂದ್ರೆ ಅತಿಯಾದ ಭಾರವನ್ನು ತಡೆಯದೆ ವೇದಿಕೆ ಕುಸಿಯುವಂತ ಸಂದರ್ಭ ಇರ್ತದೆ. ದಯವಿಟ್ಟು ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುನಾಂ ಗುರು ವಿದ್ಯಾ ವಿದೇಶ ಗಮನೆ ಬಂಧುಜನೋ ವಿದ್ಯಾ ವಿಹೀನ ಪಶು ಅಂತ ಒಂದು ಸಂಸ್ಕೃತ ಸುಭಾಷಿತ ಬರುತ್ತೆ. ವಿದ್ಯೆ ಅನ್ನುವಂಥದ್ದು ಒಂದು ಗುಪ್ತವಾಗಿರುವಂತಹ ರೂಪ ಇದ್ದಂಗೆ, ಒಂದು ಗುಪ್ತವಾಗಿರುವಂತಹ ಧನ ಇದ್ದ ಹಾಗೆ. ಅದನ್ನು ನೀನು ಪಡೆದುಕೊಂಡಿದ್ದೇ ಆದರೆ ನಿನಗೆ ಸರ್ವರಲ್ಲಿ ಸರ್ವ ಸ್ಥಳಗಳಲ್ಲಿ ಯಾವುದೇ ಪ್ರದೇಶಕ್ಕೋದ್ರೂ ಕೂಡ ನಿನಗೊಂದು ಗೌರವ ಆಧಾರಗಳು ಸಿಗುತ್ತವೆ. ವಿದ್ಯೆಯಿಂದ ಧನ ಕನಕಾದಿಗಳು ಸಿಗುತ್ತವೆ. ಅಂತಹ ವಿದ್ಯೆಯನ್ನು ಪಡೆದುಕೊಳ್ಳಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಆಗ್ತದೆ. ಅಂತಹ ಶಿಕ್ಷಣ ಸಂಸ್ಥೆಗಳನ್ನು ಸುಮಾರು ವರ್ಷಗಳಿಂದ ಕಟ್ಟಿಕೊಂಡು ಸುಮಾರು ವಿದ್ಯಾರ್ಥಿಗಳ ಅಂಧಕಾರದ ಬದುಕಿಗೆ ಬೆಳಕನ್ನು ಕರುಣಿಸಿದಂತಹ ಸಿದ್ದು ಟಿ ಒಳಕಲ್ಲಿನಿ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ಸಂದರ್ಭದಲ್ಲಿ ಇವತ್ತಿನ ವಿಶೇಷ ಏನು ಅಂತಂದರೆ ಆ ವಿದ್ಯಾ ಸರಸ್ವತಿಯ ಮೂರ್ತಿಯ ಅನಾವರಣವನ್ನು ವಿದ್ಯದ ಪರ್ವತವೇ ಆಗಿರುವಂತಹ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಅಮೃತಾಸ್ತದಿಂದ ಆ ದೇವಿಯ ಮೂರ್ತಿಯ ಅನಾವರಣದ ಜೊತೆಗೆ ಪೂಜ್ಯರು ಮಾಡುವಂತಹ ಕಾರ್ಯ ಮಹತ್ ಕಾರ್ಯ. ಇವತ್ತು ಅವರು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಸಂಪೂರ್ಣವಾದ ಉಚಿತ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಶಿಕ್ಷಣ ಸಂಸ್ಥೆಗೆ ನನ್ನದೂ ಕೂಡ ಒಂದು ಅಳಿಲು ಸೇವೆ ಇರಲಿ, ನನ್ನ ಕಡೆಯಿಂದಲೂ ಕೂಡ ಅಳಿಲು ಸೇವೆ ಆಗಲಿ. ಆ ಗುರುಗಳ ತುಲಾಭಾರದ ಮೂಲಕವಾಗಿ ನನ್ನ ಸಂಸ್ಥೆಯಿಂದೆಯೂ ಕೂಡ ಆ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಅಳಿಲು ಸೇವೆಯಂತ ಸೇವೆ ಆಗಲಿ ಅನ್ನುವಂತಹ ಮನೋಭಾವದಿಂದ ಸದ್ಭಕ್ತಿಯಿಂದ ತುಲಾಭಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಆ ಒಂದು ಇಡೀ ಕುಟುಂಬಕ್ಕೆ, ಆ ಒಳಕಲ್ಗಿನಿಯ ಇಡೀ ಕುಟುಂಬಕ್ಕೆ ಆ ಭಗವಂತನ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ಸದಾಕಾಲ ಆ ಕುಟುಂಬಕ್ಕಿರಲಿ, ಈ ಸಂಸ್ಥೆಗಿರಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಕೋರ್ತೇನೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರಾತಸ್ಮರಣೀಯರಾದ
ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯೇಶ್ವರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಕರಿಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಪ್ರಾರಂಭಗೊಂಡಿರುವಂಥ SDM ಪಬ್ಲಿಕ್ ಶಾಲೆಯ ಭವ್ಯವಾದಂಥ ಆವರಣದಲ್ಲಿ ಹಮ್ಮಿಕೊಂಡಿರುವಂಥ ಸರಸ್ವತಿ ದೇವಿಯ ಮೂರ್ತಿ ಅನಾವರಣ ಮತ್ತು ತುಲಾಭಾರ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಎನ್ನ ಆತ್ಮೀಯ ಪರಮ ಪೂಜ್ಯರಲ್ಲಿ ಶರಣುಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಈ ಭಾಗದ ಎಲ್ಲ ಮುಖಂಡರಲ್ಲಿ ವಿಶೇಷವಾಗಿ ಭಕ್ತಿ ತುಲಾಭಾರ ಸೇವೆಯನ್ನು ನೆರವೇರಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸಿದ್ದು ಒಳಕಲ್ದಿನ್ನಿ ಕುಟುಂಬದ ಎಲ್ಲ ಸರ್ವ ಸದಸ್ಯರಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಕಾರಟಗಿ ಪಟ್ಟಣದಲ್ಲಿ ಇವತ್ತು SDM ಶಾಲೆಯ ಭವ್ಯವಾದಂಥ ಈ ಆವರಣದಲ್ಲಿ ಹಮ್ಮಿಕೊಂಡಿರುವಂಥ ಈ ಸುಂದರ ಸಮಾರಂಭವನ್ನು ಎಲ್ಲ ಪರಮ ಪೂಜ್ಯರ ಸಮ್ಮುಖದಲ್ಲಿ ಭಾಳಷ್ಟು ಅದ್ಧೂರಿಯಾಗಿರುವಂಥ ಕಾರ್ಯಕ್ರಮ ಮೂಡಿ ಬಂದಿರುವಂಥದ್ದು. ಈಗಾಗಲೇ ನಮ್ಮ ಪರಮ ಪೂಜ್ಯರು ಮಾತನಾಡುವಂಥ ಸಂದರ್ಭದಲ್ಲಿ ಈ ಸಂಸ್ಥೆಯ ಬಗ್ಗೆ ಮತ್ತು ಈ ಕುಟುಂಬದವರ ಬಗ್ಗೆ ಭಾಳಷ್ಟು ಅಭಿಮಾನದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಡೆದಿರುವಂಥ ಈ ತುಲಾಭಾರ ಸಿದ್ದು ಅವರು ಪ್ರಾರಂಭ ಮಾಡಿರುವಂಥ ಈ ಸಂಸ್ಥೆಯಲ್ಲಿ ಒಂದು ತುಲಾಭಾರ ಸೇವೆಯನ್ನು ಮಾಡುವಂಥದ್ದು, ಜೊತೆಗೆ ಸರಸ್ವತಿ ಆ ದೇವಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿರುವಂಥ ಈ ಸಂದರ್ಭದಲ್ಲಿ ತುಲಾಭಾರ ಸೇವೆಯನ್ನು ಮಾಡಿರುವಂಥದ್ದು ಇದು ಮುಗುಳುಕೋಡ್ ಜಿಡ್ಗಾ ಗುರುಗಳಿಗೆ ನಾವು ತುಲಾಭಾರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಭಾವನೆಯಿಂದ ಅವರು ಸಿದ್ದು ಕುಟುಂಬದ ಎಲ್ಲ ಸದಸ್ಯರು ಭಾಳಷ್ಟು ಭಕ್ತಿಯಿಂದ ತುಲಾಭಾರವನ್ನು ಮಾಡಿದ್ದಾರೆ. ನಾನು ಇವತ್ತು ಈ ತುಲಾಭಾರದ ಶ್ರೇಯಸ್ಸು, ಈ ತುಲಾಭಾರ ನನಗೆ ಆಯಿತು ಅನ್ನೋದಕ್ಕಿಂತನೂ ಇಲ್ಲೇನೋ ಒಂದು ಶ್ರೇಷ್ಠ ಕಾರ್ಯವನ್ನು ಸಿದ್ದು ಅವರು ಪ್ರಾರಂಭ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ತುಲಾಭಾರ ಸೇವೆ ವೇದಿಕೆ ಮೇಲೆ ನನಗೆ ಸಮರ್ಪಣೆ ಮಾಡಿದ್ರು ಕೂಡ ನಾನು ಇವತ್ತು ಈ ತುಲಾಭಾರ ಯಾರ್ದಾಯಿತು ಅಂತ ಭಾವಿಸಿದ್ದೀನಿ ಅಂದರೆ ಆ ಸರಸ್ವತಿ ತಾಯಿಯ ತುಲಾಭಾರ ಆಯಿತು ಅನ್ನುವಂಥ ಭಾವನೆಯಲ್ಲಿ. ಏಕೆಂದರೆ ಈ ತುಲಾಭಾರಕ್ಕೆ ಬಂದಿರುವಂಥ ಎಲ್ಲ ಕಾಣಿಕೆಗಳು ಬಡವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾನು ಅದನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಮೊನ್ನೆ ಮುಗುಳುಕೋಟದಲ್ಲಿ ಆಗಿರುವಂಥ 580ಕ್ಕೂ ಹೆಚ್ಚಿನ ತುಲಾಭಾರ ಸೇವೆಯನ್ನು ಎಲ್ಲ ಭಕ್ತರು ಒಂದೇ ದಿನ ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ.
ಬಹುಶಃ 1,45,00,000 ರೂಪಾಯಿ ಅದರಿಂದ ಭಕ್ತರಿಂದ ಬಂದಿರುವಂಥ ದೇಣಿಗೆಯನ್ನು ನೇರವಾಗಿ ನಾನು ಆ ಮಕ್ಕಳಿಗೆ ಸಮರ್ಪಣೆ ಮಾಡಿದೆ. ಕಾರಣ ಏನು ಅಂತ ಕೇಳಿದ್ರೆ, ಬಿಜಾಪುರದ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ನನಗೆ ಒಂದು ಮಾತನ್ನು ಹೇಳಿದರು. ನೀವು ಬಹಳ ದೊಡ್ಡ ಗುರು ಪರಂಪರೆಯ ಗುರುಗಳು, ನೀವು ಏನು ಸಂಕಲ್ಪವನ್ನು ಮಾಡ್ತೀರಿ ಅದನ್ನು ಮಾಡಿ ತೋರಿಸುವಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮಲ್ಲಿದೆ. ಹಾಗಾಗಿ ನಂದು ಒಂದು ಸಂಕಲ್ಪ ಇದೆ. ಈ ಭಾಗದಲ್ಲಿ ಅನೇಕ ಜನ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಈ ಭಾಗದ ಜನ ಸುತ್ತೂರು, ಸಿದ್ಧಗಂಗಾ, ಅನೇಕ ಆ ಭಾಗದ ಮಠಗಳಿಗೆ ಶಿಕ್ಷಣಕ್ಕಾಗಿ ಜನರು ಹೋಗ್ತಾ ಇದ್ದಾರೆ. ಹೀಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಉಚಿತವಾದಂಥ ಶಿಕ್ಷಣ ಸಂಸ್ಥೆ ನೀವು ತೆಗೆದ್ರಿ ಅಂತಂದರೆ ಅದು ನನ್ನ ಮನಸ್ಸಿಗೆ ಭಾಳ ಸಂತೋಷ ಕೊಡ್ತದೆ ಅನ್ನುವಂಥ ಮಾತು ಅವರು ಹೇಳಿದರು. ಹೀಗಾಗಿ ಅವರ ಸಂಕಲ್ಪದಂತೆ ಇವತ್ತು ನಾನು ಜಿಡ್ಗಾ ಮಠದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. 1,000 ಮಕ್ಕಳಿಂದ ಪ್ರಾರಂಭ ಆಗುವಂಥ ಈ ಸಂಸ್ಥೆ ಮುಂದೆ ಗುರುಗಳ ಇಚ್ಛೆ ಎಷ್ಟು ಸಾವಿರಕ್ಕೆ ಹೋಗಿ ನಿಂತಿರ್ತದೋ ನನಗಂತೂ ಗೊತ್ತಿಲ್ಲ. ಆದರೆ ಈಗ ಪ್ರಥಮ ಹಂತದಲ್ಲಿ 1,000 ಮಕ್ಕಳ ಒಂದು ಉಜ್ವಲ ಭವಿಷ್ಯ ಆಗಲಿ ಅಂತ ತಿಳ್ಕೊಂಡು ಎಷ್ಟು ಸುಂದರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇನೆ. ಅದು ನಮ್ಮ ಸಿದ್ದು ನನಗಿಂತ ಮುಂಚೆನೇ ಹೇಳಿಬಿಟ್ರು. ಭಾಳ ಅವ್ರು ನೋಡಿ ಭಾಳ ಸಂತೋಷಪಟ್ಟರು. 5 ಲಕ್ಷ ರೂಪಾಯಿ ಕೊಟ್ಟಿರುವಂಥ ಮಕ್ಕಳಿಗೂ ಈ ವ್ಯವಸ್ಥೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯವಸ್ಥೆ ಇವತ್ತು ಬಡ ಮಕ್ಕಳಿಗೆ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಎಲ್ಲ ತುಲಾಭಾರದ ಈ ಕಾಣಿಕೆಯನ್ನು ಮಕ್ಕಳಿಗೆ ಮೀಸಲಾಗಿಡಬೇಕು ಅಂತ ತಿಳ್ಕೊಂಡು ನಾನು ಸಂಕಲ್ಪವನ್ನು ಮಾಡಿರುವಂಥದ್ದು. ಹೀಗಾಗಿ ಈ ತುಲಾಭಾರ ಇದು ಆ ಮಕ್ಕಳಲ್ಲಿ ವಿದ್ಯಾದೇವತೆಯಾಗಿ ಹೋಗುವಂಥ ಆ ಸರಸ್ವತಿ ತಾಯಿಗೆ ಸಲ್ಲುವಂಥ ಈ ತುಲಾಭಾರ ಅಂತ ನಾನು ಭಾವಿಸಿದ್ದೇನೆ. ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸಿದ್ದು ಅವರು. SDM ಸಂಸ್ಥೆ ಅಂತೇಳಿ SDM ಸ್ಕೂಲ್ ಅಂತ ತಿಳ್ಕೊಂಡು ಹೆಸರಿಟ್ಟಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿನ ಮೇಲೆ ಒಂದು ಬಹಳ ದೊಡ್ಡ ಪ್ರಮಾಣದ ಉಳಿಪೆಟ್ಟು ಬೀಳುವ ಕನ್ನೆ ಶಿಲೆಯಾಗಿ ನಿಲ್ಲುವುದು ಎನ್ನುವಂತೆ ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದ ಅವಕಾಶ ವಂಚಿತ ಮಕ್ಕಳಲ್ಲಿ ಸಿದ್ದುಟಿ ಒಳಕಲ್ದಿನಿ ಕೂಡ ಒಬ್ಬರು. ಇವತ್ತು ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅವುಗಳನ್ನು ಮೆಟ್ಟಿ ದೈವಿಕ ಭಕ್ತಾದಿಗಳು ಸಹಕರಿಸಬೇಕು. ಇದೀಗ ಇವತ್ತಿನ ಕಾರ್ಯಕ್ರಮದ ಕರೆಗೆ ಬಿಟ್ಟು ಆಗಮಿಸಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜೆಗೆ ಸಂಸ್ಥೆಯ ವತಿಯಿಂದ ಸನ್ಮಾನ. ಹಾಗೆಯೇ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜರಿಗೆ ಸಂಸ್ಥೆಯ ಅಧ್ಯಕ್ಷರು ಇವರಿಂದ ಸನ್ಮಾನ ಕಾರ್ಯಕ್ರಮ